ಆರ್ಎಸ್ಎಸ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕೋರ್ಟ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ ವಿಚಾರ. ಪಥಸಂಚಲನದ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಆರ್ಎಸ್ಎಸ್ ಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕೋರ್ಟ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿವಾದ. ಪಥಸಂಚಲನದ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಆರ್ಎಸ್ಎಸ್ ವಾದವನ್ನ ಕೋರ್ಟ್ ಪುರಸ್ಕರಿಸಿತಾ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸುವಂತಹ ಸಾಧ್ಯತೆ. ತಾಲೂಕು ಆಡಳಿತ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಹೈಕೋರ್ಟ್ನಲ್ಲಿ ತುರ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆ ಅರ್ಜಿಯನ್ನ ಪುರಸ್ಕರಿಸಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಯಾವುದೇ ಆದೇಶವನ್ನ ಪ್ರಕಟಿಸದೆ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿದೆ. ವಿಚಾರಣೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ನ ಪರ ವಕೀಲರು ನವೆಂಬರ್ 2ರಂದು ಪಥಸಂಚಲನ ನಡೆಸಲಿಕ್ಕೆ ಅನುಮತಿಯನ್ನ ನೀಡುವಂತೆ ಹೇಳಿದ್ದಾರೆ. ಅರ್ಜಿದಾರ ಅಶೋಕ್ ಪಾಟೀಲ್ ಪರವಾಗಿ ಹಿರಿಯ ವಕೀಲ ಎಂ ಅರುಣ್ ಶಾಮ್ವಾತ್ ಸರ್ಕಾರದ ವರದಿ ಆಧರಿಸಿ ಪ್ರಕರಣ ಪರಿಗಣಿಸಲಾಗುವುದು ಅಂತ ಹೇಳಿ ನ್ಯಾಯಾಲಯಕ್ಕೆ ಅಕ್ಟೋಬರ್ 24ರ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್, ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ವರ್ಸಸ್ ಅವರು ಏನ ಆಗಬೇಕಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆರ್ಎಸ್ಎಸ್ ವರ್ಸಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪಥಸಂಚಲನ ಮಾಡಲಿಕ್ಕೆ ಚಿತ್ತಾಪುರದಲ್ಲಿ ಅವರು ಏನು ಹೇಳಿದ್ರು ಅಂತಂದ್ರೆ, ನಾವು ಮಾಡ್ತೇವೆ ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನವನ್ನ ಮಾಡ್ತೇವೆ ಅಂತ ಹೇಳಿದ್ರು. ಅನುಮತಿ ಕೊಟ್ಟಿಲ್ಲ, ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ನಿರ್ಧಾರ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹಠ ಏನು ಆರ್ಎಸ್ಎಸ್ ಅವ್ರದ್ದು, ನಾವಲ್ಲೇ ಪಥಸಂಚಲನವನ್ನ ಮಾಡ್ತೇವೆ ಅಂತ. ಇನ್ನೊಂದು ಕಡೆ ಹಠ ಏನು, ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ. ಇದರ ಮಧ್ಯದಲ್ಲಿ ಕೋರ್ಟ್ ಎಂಟ್ರಿ ಕೊಟ್ಟಿದೆ. ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಕೋರ್ಟ್ ಹೇಳುತ್ತೆ 24ರವರೆಗೆ ಕಾಯ್ಬೇಕಪ್ಪ, 24ರವರೆಗೆ ಮುಂದೂಡಲಾಗಿದೆ ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ನೀಡಿರುವಂಥದ್ದು. ನವೆಂಬರ್ 2ನೇ ತಾರೀಕಿನಂದು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡಲಿದ್ದಾರೆ. ಈ 19ನೇ ತಾರೀಕಿಗೆ ಇವತ್ತೇ ಅಲ್ವಾ, ಇವತ್ತು 100 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಿಂದೇಳ್ತಾ ಇದೆ ಆರ್ಎಸ್ಎಸ್. ಆದರೆ ಕರ್ನಾಟಕದಲ್ಲಿ ಮಾತ್ರ ಮಿಂದೇಳಕ್ ಆಗ್ತಾ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ಬ್ಯಾನ್ ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಇದೀಗ ಹಿನ್ನಡೆಯಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನು ನಿರ್ಬಂಧಿಸಲಿಕ್ಕೆ ಸರ್ಕಾರ ಸಚಿವರು ಮುಂದಾಗಿದ್ರು. ಚಿತ್ತಾಪುರದಲ್ಲಿ ಸಂವಿಧಾನದ ಹೆಸರಿನಲ್ಲಿ ಭೋಗಳೆ ಬಿಡುವವರಿಗೆ ಸಾಂವಿಧಾನಿಕ ಹಕ್ಕು ಕಸಿಯಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ದೂರಿತು. ಇದರ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿದ್ದು ಸರ್ಕಾರಕ್ಕೆ ಒಂಥರ ಮುಖಭಂಗವಾಗಿದೆ. ಅಂದರೆ ಅಕ್ಟೋಬರ್ 24ರವರೆಗೂ ಕೂಡ ಕಾದು ನೋಡಬೇಕಾಗಿದೆ. ಏನಾಗುತ್ತೆ, ಪಥಸಂಚಲನವನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಒಂದು ಪಥಸಂಚಲನದಲ್ಲಿ ಏನು ತೊಂದರೆ ಆಗುತ್ತೆ ಕಾಂಗ್ರೆಸ್ ಅವರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅದೇ ಕಟ್ಟುಪಾಡುಗಳನ್ನ ಹಾಕಲಾಗಿದೆ ಅಂತ ಹೇಳಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತಾ ಅಥವಾ ಸರಿಯಾಗೋದಿಲ್ವಾ ಅನ್ನೋದನ್ನು ನೀನೇನು ಕಾದು ನೋಡಬೇಕಾಗಿದೆ. ಇನ್ನು ಹೈಕೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ಅಕ್ಟೋಬರ್ 24ರವರೆಗೂ ಕೂಡ ಕಾಯಬೇಕಾಗಿರುವಂಥದ್ದು. ಅಧಿಕೃತ ಆದೇಶಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಸಮಾಧಾನವಾಗಿರಬೇಕು ಅಂತ ಹೇಳಿ RSS ಅವರು ಬಿಜೆಪಿ ಅವರಿಗೆ ಹೇಳ್ತಾ ಇರುವಂಥದ್ದು. RSS ಸರ್ಕಾರದ ಅಂಕುಶ ನೀವೇನು ನಮ್ಮ ವಕ್ತಾರರೇ ಅಂತ ಹೇಳಿ ಖಡಕ್ಕಾಗಿ ಒಂದು ಸಂದೇಶವನ್ನು ಕೂಡ RSS ಬಿಜೆಪಿಗೆ ಕೊಟ್ಟಿತ್ತು.
ಸೊ ಆ ಒಂದು ನಿಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ಏನು ಮಾಡಬೇಕೋ RSS ಅದನ್ನು ಮಾಡ್ತಾ ಇದೆ. ಚಿತ್ತಾಪುರ ಅಂತಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರ ಒಂದು ತವರೂರು. ಸೊ ಆ ಒಂದು ಕಾರಣಕ್ಕೆ ಅವ್ರ ಕ್ಷೇತ್ರ, ಪ್ರಿಯಾಂಕ್ ಖರ್ಗೆ ಅವ್ರ ಕ್ಷೇತ್ರ, ದಟ್ಸ್ ವೈ ಅಲ್ಲೇ ಪಥಸಂಚಲನ ಮಾಡಬೇಕು ಅಂತ ಹಠ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.